ಮೇನ್ ಕಾಲದು ಈ ಮೂಳೆ. ಇನ್ನೊಂದು ಏಟು ಹೊಡೆದದ್ದು ಹಿಂದ್ಗಡೆ ಏನಸು ತಿಕ್ಕ ಅಂತ ಹೇಳೋದಿಲ್ವಾ, ಅದ್ರ ಒಳಗಡೆ ಕೋಡು ಒಳಗೆ ಹರ್ಕೊಂಡು ನಮ್ಮ ಮನೆಗೆ ಬೇಡಿ ಹಾಕಿರ್ತಾರೆ, ಚೈನು ಇರ್ತದೆ. ಆ ಕಾಡಾನೆಗೆ ಫ್ರೀ ಅದು. ಸೊ ಇದಕ್ಕೆ ತಾಕತ್ತಿತ್ತು, ಇದು ಹೊಡಿತಿತ್ತು ಅದಕ್ಕೆ. ಇದು ಮಸ್ತಿಯಲ್ಲಿದೆ, ಅದು ಮಸ್ತಿಯಲ್ಲಿದೆ. ಬಟ್ ಇದಕ್ಕೆ ಅಡ್ವಾಂಟೇಜ್ ಕಾಲಲ್ಲಿ ಬೇಡಿ ಆಗ ಹೊಡೆದಿದೆ, ಕಾಲು ಮೂಳೆನೆ ಕಟ್ಟಾಗಿದೆ. ಈ ಕಾಡನ್ನೆದು ಕೊಂಬಲಿ ಇನ್ನೊಂದು ಕಾಡನ್ನೆ ತಿವುದ ಏಟು ಈ ಕಾಲನ್ನ ಹರಿದುಕೊಂಡು ಅದ್ರ ಒಳಗಡೆ ಕೋಡು ಒಳಗೆ ಹರ್ಕೊಂಡು ಫುಲ್ ಕೈ ಇಷ್ಟು ಹೋಗೋಷ್ಟು ಒಳಗೆ ಹೋಗಿದೆ. ಅದು ಈ ವರ್ಟಿಬಲ್ ಕಾಲಮ್ಗೆ ಸಮೇತ ಬ್ರೇಕ್ ಆಗಿದೆ. ಇದು ಎಲ್ಲಿ ಇತ್ತು ಸರ್? ಇದು ಎಲ್ಲಿ ಸಿಕ್ತಿದ್ದು? ಇದು ಹಾಸನ ಕ್ಯಾಪ್ಚರ್ ಅಲ್ಲಿ, ಹಾಸನ ಕ್ಯಾಪ್ಚರ್ ಅಲ್ಲಿ ಆಗ ಬಲ್ಕಲ್ಲಿ ಹಿಡಿದಾಗ ಇವರು ಲೆಕ್ಕ ಮಾಡುವಾಗ 24-25 ಆನೆಗಳು ಇದ್ವು ಹಾಸನ ಜಿಲ್ಲೆಯಲ್ಲಿ. ಅಲ್ಲಿ ಈ ತೊಂದರೆ ಮಾಡ್ತಿದ್ದದ್ದು ಅದನ್ನೆಲ್ಲ ಹಿಡಿಯೋದಕ್ಕೆ ಮಾಸೆ ಹಿಡಿದುಬಿಟ್ಟು ಟ್ರಾನ್ಸ್ಲೋಕೇಟ್ ಮಾಡಿ ಅಂತೇಳಿ ಆದೇಶ ಬಂತು, ದೊಡ್ಡ ಕಾರ್ಯಾಚರಣೆ. ಸೊ ಹಂಗೆ ಇದರಲ್ಲಿ ಹಿಡಿದು ತಗೊಂಡೋಗಿ ನೈಸ್ ರೋಡ್ಗಾಗಿ ಬೆಂಗಳೂರು ಇದಕ್ಕೆ ಹೋಗಿ, ಮೆಟ್ಟೂರು ಡ್ಯಾಮ್ಗಾಗಿ ಹೋಗಿ, ಗೋಪಿನಾಥನ್ ವೀರಪ್ಪನ ಊರಿಗೆಗಾಗಿ ತಗೊಂಡೋಗಿ ಅಲ್ಲಿ ಕಾಡಿಗೆ ರಿಲೀಸ್ ಮಾಡ್ತಿದ್ದೋ. ಸೊ ಯಾವುದು ಅಂಥದ್ದು ಒಳ್ಳೇದಿದೆ ಅಂಥದ್ದು ನಾವು ಹೇಳ್ತೀವಿ, ಮುಂದಕ್ಕೆ ಇದು ಬೇಕಾಗ್ತದೆ ಸರ್, ಹೆಂಗಿದೆ ಇದು, ಸೊ ಇದು ನಮ್ಮ ಇಲಾಖೆ ಉಪಯೋಗಕ್ಕೆ ಬೇಕಾಗ್ತದೆ, ಇದನ್ನ ನಾವು ಇಟ್ಟುಕೊಳ್ಳೋದು ಒಳ್ಳೇದು. ಆಗ ಅದರಲ್ಲಿ ಇದನ್ನ ಉಳಿಸ್ಕೊಂಡು ಹೆಸರು ಇಡೋದು ನಾವು ಇಲ್ಲಿ ಕಾಲಲ್ಲಿ ಹಾಕಿ ಪಳಗಿಸಿ ಹೊರಗೆ ತೆಗೆಯುವಾಗ ಇದಕ್ಕಿಂತದ್ದು ಅಂತ. ಮಾಸ್ 22 ಆನೆ ಹಿಡಿದಾಗ ಇದೇ ಆನೆನ ಯಾವ ಜಾಗದಲ್ಲಿ ಹಿಡಿದೋ ಯಾವುದೂ ಇಲ್ಲ ಅಂತಲ್ಲ. ಒಟ್ಟರಿಸಿ ಹಾಸನ ಮಾಸ್ ಕ್ಯಾಪ್ಚರ್ ಟೈಮಲ್ಲಿ ಹಾಸನ ಜಿಲ್ಲೆ ಆರ್ಕಲಗೋಡು ಅದು ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಅದು ಇಲ್ಲಿಂದ ಈ ಕಟ್ಟೆಪುರದಿಂದ ಹಿಡಿದು ಆ ಕಡೆ ಸಕಲೇಶ್ಪುರವರೆಗೆ ಆ ವ್ಯಾಪ್ತಿಯಲ್ಲಿ, ಆ ಕಾರ್ಯವ್ಯಾಪ್ತಿಯಲ್ಲಿ ಹಿಡಿದದು. ಹಾಸನ ಜಿಲ್ಲೆಯವರು ಕೊಡಗು ಜಿಲ್ಲೆಯವರದ್ದು ಸಹಕಾರದಲ್ಲೇ 2 ಕಂಬೈನ್ ಆಗಿ ಮಾಡಿದದು ಕಾರ್ಯಾಚರಣೆ. ಬಟ್ ಉಸ್ತುವಾರಿ ಎಲ್ಲ ಹಾಸನ ಜಿಲ್ಲೆಯವರು. ಅದು ಈ ಇನ್ಫೈಟಿಂಗ್, ಇದು ಒಂದು ಮಸ್ತಿ ಆನೆ, ಇನ್ನೊಂದು ಮಸ್ತಿ ಆನೆನು ಫೈಟಿಗೆ ಬಿದ್ದಿದೆ ಕಾಡಲ್ಲಿ. ರಾತ್ರಿ ಮೇಲಿಗೆ ಬಿಡ್ತಾರಲ್ಲ ಕಾಡಿಗೆ, ರಾತ್ರಿ ಮೇಲಿಗೆ ಬಿಡ್ತಾರೆ. ನಮ್ಮ ಮನೆಗೆ ಬೇಡಿ ಹಾಕಿರ್ತಾರೆ, ಚೈನು ಇರ್ತದೆ. ಆ ಕಾಡಾನೆಗೆ ಫ್ರೀ ಅದು. ಸೊ ಇದಕ್ಕೆ ತಾಕತ್ತಿತ್ತು, ಇದು ಹೊಡಿತಿತ್ತು ಅದಕ್ಕೆ. ಇದು ಮಸ್ತಿಯಲ್ಲಿದೆ, ಅದು ಮಸ್ತಿಯಲ್ಲಿದೆ, ಕಾಡಾನೆನೂ ಮಸ್ತಿಯಲ್ಲಿದೆ. ಬಟ್ ಇದಕ್ಕೆ ಅಡ್ವಾಂಟೇಜ್ ಕಾಲಲ್ಲಿ ಬೇಡಿ ಆಗ್ಬಿಡ್ತು, ಈ ಚೈನ್ ಆಗ್ಬಿಡ್ತು. ಅದು ಎಕ್ದಮ್ ಹಿಂದ್ಗಡೆ ಫಸ್ಟ್ ಹೊಡೆದಿದೆ, ಹಿಂದ್ಗಡೆ ಹೊಡೆದಾಗ ಸರಿಯಾಗಿ ಕಾಲು ಈ ಬೋನೆ ಕಟ್ಟಾಗ್ಬಿಟ್ಟಿದೆ. ಹೋಗಿದ್ದೆ 2-3 ದಿವಸ ಸಾಯವರೆಗೆ ಅಲ್ಲೇ ಇದ್ದೆ, ಆನೆ ಪಕ್ಕದಲ್ಲಿ ಹೊಡೆದಿದೆ, ಕಾಲು ಮೂಳೆನೆ ಕಟ್ಟಾಗಿದೆ. ಚೈನಿಂದ ಇಲ್ಲ, ಈ ಕಾಡನ್ನೆದು ಕೊಂಬಲಿ ಇನ್ನೊಂದು ಕಾಡನ್ನೆ ತಿವುದ ಏಟು ಈ ಕಾಲನ್ನ ಹರಿದುಕೊಂಡು ಕಾಣುತ್ತದೆ, ಓಪನ್ ಉಂಡಾಗಿ ಮೂಳೆ ಕಟ್ಟಾಗಿ ಆಚೆ ಈಚೆ ಜಾರಿ ಹೋಗಿದೆ, ಮೇನ್ ಕಾಲದು ಈ ಮೂಳೆ. ಇನ್ನೊಂದು ಏಟು ಹೊಡೆದದ್ದು ಹಿಂದ್ಗಡೆ ಏನಸು ತಿಕ್ಕ ಅಂತ ಹೇಳೋದಿಲ್ವಾ, ಅದ್ರ ಒಳಗಡೆ ಕೋಡು ಒಳಗೆ ಹರ್ಕೊಂಡು ಫುಲ್ ಕೈ ಇಷ್ಟು ಹೋಗೋಷ್ಟು ಒಳಗೆ ಹೋಗಿದೆ. ಅದು ಈ ವರ್ಟಿಬಲ್ ಕಾಲಮ್ಗೆ ಸಮೇತ ಬ್ರೇಕ್ ಆಗಿದೆ. ಆ ಟೈಪ್ ಹೊಡೆದು ಫುಲ್ ಇದು ಒಳಗಿದೆ ಏಟು, ಬ್ಲೀಡಿಂಗ್ ಇದು ಆಗ್ಬಿಟ್ಟು ಆಗಿ ಬೆಳಿಗ್ಗೆ ಎಷ್ಟೋ ಇವರು ಆನೆ ಹುಡ್ಕಕ್ಕೆ ಹೋಗಾಗ ನೋಡುವಾಗ ಇದು ಆನೆ ಹೋಗಿ ಒಂದು ಕೆರೆಯಲ್ಲಿ ಇಳಿದು ನಿಂತು ಬಿಟ್ಟಿದೆ. ಈ ನೋವು ಈ ಗೋಪಾಲಸ್ವಾಮಿ ಮಸ್ತಿ ಆನೆನೂ ಪುನಃ ಕೆರೆಯಲ್ಲಿ ಇಳಿದು ಕೆರೆಯಲ್ಲೂ ಚಾರ್ಜ್ ಮಾಡಕ್ಕೆ ಹೋಗಿದೆ ಇದಕ್ಕೆ. ಸೊ ಬಟ್ ಇದಕ್ಕೆ ಬೇದಿ ಇದು ತಾಕತ್ತಿತ್ತು, ಪಾಪ ಹೊಡಿತಿತ್ತು, ಇದು ಮಸ್ತಿಯಲ್ಲಿತ್ತು. ಈ ಬೇಡಿ ಒಂದು ಇದಕ್ಕೆ ಡಿಸ್ಅಡ್ವಾಂಟೇಜ್ ಆಯ್ತು. ಬೇಡಿ ಹಾಕಿ ಯಾಕೆ ಬಿಡ್ತಾರೆ ಅಂದ್ರೆ ಮೂವ್ಮೆಂಟ್ ಮಸ್ತಿಯಲ್ಲಿರೋದು ದೂರ ಹೋಗ್ಬಿಡ್ತದೆ ಅಂತೇಳಿ ಅಷ್ಟೇ. ಈ ಬೇಡಿ ಹಾಕಿದಾಗ ರೆಸ್ಟ್ರಿಕ್ಟೆಡ್ ಮೂವ್ಮೆಂಟ್ ಇರ್ತದೆ. ಪ್ಲಸ್ ಚೈನ್ ಇದ್ದು ಹಾಕಿದಾಗ ಆ ಟ್ರೈಲು ಇವರಿಗೆ ಹುಡ್ಕೊಂಡು ಹೋಗ್ಬೇಕಲ್ಲ ಕಾಡಲ್ಲಿ, ಅದು ಎಳ್ಕೊಂಡು ಹೋದ ಮಾರ್ಗ ಇರ್ತದೆ, ಪುನಃ ಹುಡುಕಿ ವಾಪಸ್ ತರಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳುವಂತ ಒಂದು ಟ್ರೆಡಿಷನಲ್ ಪ್ರಾಕ್ಟೀಸ್ ಅದು ಇದಕ್ಕೆ ಡಿಸ್ಅಡ್ವಾಂಟೇಜ್ ಆಯ್ತು. ಅದಕ್ಕೆ ಚೇಂಜ್ ಮಾಡ್ಬೇಕಂತಿರಲ್ಲ ನೀವು ಈ ಪದ್ಧತಿನ? ಅದಕ್ಕೆ 2 ಕಾಲಿ ಹಾಕೋ ಬದಲಿ 1 ಕಾಲಿ ಹಾಕ್ಬಿಟ್ರೆ ಬೆಸ್ಟ್ ಅಲ್ಲ? ಅಲ್ಲ, ಅದೇ ಅದು ಈಗ ಎಲ್ಲ ಮೇಲಧಿಕಾರಿಗಳ ಹತ್ರ ಮಾತಾಡಿ ಅದು ಯಾವ ರೀತಿ ಅಂತ ಹೇಳಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಬೇಡಿನ ಸ್ವಲ್ಪ ಅಗಲ ಮಾಡಬೇಕು. ಈಗ ಕೈಗೆ ಕೋಳ ಹಾಕ್ತಾರಲ್ಲ ಪೊಲೀಸು, ಹಿಂಗೆ ಕೋಳ ಹಾಕಿದಂಗೆ ಇದು ಕಾಲಿಗೆ ನಾವು ಕೋಳನೆ ಹಾಕೋದು. ಅದನ್ನ ಹಿಂಗೆ ಹಾಕೋದ್ರ ಬದಲು ಇದಕ್ಕೆ ಕೋಳ, ಇದು ಒಂದು ಕೋಳ ಅಂತ ಇಟ್ಕೊಳ್ಳಿ. ಇದರ ಮಧ್ಯದಲ್ಲಿ ಒಂದು ಚೈನು, ಒಂದಿಷ್ಟು ಅಗಲ, ಆನೆಗೆ ಚೆನ್ನಾಗಿ ಕಾಲನ್ನ ಸ್ವಲ್ಪ ಒಂದಿಷ್ಟು ಅಗಲ ಅಗಲಿಸುವಂಗೆ ಮಧ್ಯದಲ್ಲಿ ಒಂದು ಚೈನ್ ನ ಜಾಯಿಂಟ್ ಮಾಡಿ ಕೊಡಬೇಕು ಅಂತೇಳಿ ಅವತ್ತು ಪ್ರಪೋಸಲ್ ಕೊಟ್ಟು ಹೇಳಿದೆ ಅಲ್ಲಿದ್ದ ACF ಇವರಿಗೆಲ್ಲ. ಹಂಗೆ ಮಾಡಿದಾಗ ಅಕಸ್ಮಾತ್ ಹಿಂಗೆ ಮಸ್ತಿ ಆನೆ ಎನ್ಕೌಂಟರ್ ಆದ್ರು ಇವಕ್ಕೆ ಚಾರ್ಜ್ ಮಾಡ್ಲಿಕ್ಕೆ, ಇದು ಮಾಡ್ಲಿಕ್ಕೆ, ಇವರಿಗೆ ಸಡನ್ ಆಚೆ ಈಚೆ ತಿರುಗಲಿಕ್ಕೆ ಮಾಡ್ಲಿಕ್ಕೆ, ಇದರಲ್ಲಿ ಇದಕ್ಕೆ ಏನು ಮಾಡೋಕ್ಕಾಗಲ್ಲ. ಹಿಂಗೆ ತಿರುಗುವವರೆಗೆ ಅದು ಇಲ್ಲಿಗೂ ಹೊಡಿತದೆ, ಅಲ್ಲಿಗೂ ಹೊಡೆದು ಬಿಡ್ತದೆ. ಈಗ ಸಡನ್ ತಿರ್ಕೊಳಕ್ಕಾಗಲ್ಲ, ಅದು ವೈಲ್ಡ್ ಇಸ್ ಫ್ರೀ. ಪ್ಲಸ್ ಅದು ಫುಲ್ ಮಸ್ತಲ್ಲಿದೆ, ಇದು ಮಸ್ತಲ್ಲಿತ್ತು, ಇದು ಹೊಡೆಯೋದು ಇದೇನು ಕಡಿಮೆ ಇಲ್ಲ, ಹೊಡೆಯುತ್ತಿತ್ತು. ಬಟ್ ಇದ್ರ ಬ್ಯಾಡ್ ಲಕ್. ಫೈಟಿಗೆ ಬೆಳಗಿನ ಜಾವ ಆಗಿ ಇವರು 10 ಗಂಟೆ ಹೊತ್ತಿಗೆ ಇವರು ಹುಡ್ಕಕ್ ಹೋಗುವಾಗ ಕಾಣ್ತಾ ಎಲ್ಲ ಹೋಗಿದೆ, ಇದು ಕೆರೆಯಲ್ಲಿ ಕಾಣುವಾಗ ಈ ಮಸ್ತಿ ಆನೆ ಉಂಟು. ಪುನಃ ಇವರು ವಾಪಸ್ ಓಡಿ ಬಂದು ಕೋವಿ ತಗೊಂಡೋಗಿ ಫೈರ್ ಮಾಡಿ ಬೆದರುಗೊಂಡು ಹೊಡೆದು ಆ ಕಾಡನ್ನ ಇನ್ನೊಂದು ಕಾಡನ್ನ ಓಡಿಸಿ ಅಲ್ಲಿಂದ ಇದನ್ನ ವಾಪಸ್ಸು ಕೆರೆಯಿಂದ ಹತ್ತಿಸ್ಬೇಕಾದ್ರೆ ಇದು ಕಾಲ್ ಮೆಟ್ಟಿಗೆ ಹಾಕಾಗ್ತಾ ಇಲ್ಲ.
ಹೆಂಗೋ ಕಷ್ಟದಲ್ಲಿ ಮಾಡಿ ಇವರು ಮೇಲೆ ಹತ್ತಿ ಕೆರೆದು ಅಷ್ಟೇ ಒಂದು 4-5 ಅಡಿ ಕೆರೆಯಿಂದ ಮೇಲೆ ಹತ್ತಿದ್ದು, ಅಲ್ಲಿಂದ ಮುಂದಕ್ಕೆ ಇಲ್ಲ. ಕಾಲು ಆಲ್ಮೋಸ್ಟ್ ಇಷ್ಟ ಆಗಿದೆ, ಇದಕ್ಕೆ ನಡೆಯಕ್ಕೆ ಆಗ್ತಾ ಇಲ್ಲ. ಜೀವ ಇತ್ತು. ಎಲ್ಲಿಗೆ ತರಕ್ ಆಗ್ಲಿಲ್ಲ, ಅಲ್ಲೇ ಇದ್ದು. ಇನ್ನು ನನಗೆ ಫೋನ್ ಮಾಡುವಾಗ ಹೆಚ್ಚು ಕಡಿಮೆ 2-3 ಗಂಟೆ ಹೊತ್ತಿಗೆ ಫೋನ್ ಮಾಡಿದ್ರು. ಇದರಿಂದ ಫೋನ್ ಮಾಡಿ ವೆಹಿಕಲ್ ಬರೋವಾಗ ಲೇಟ್ ಆಗ್ಬಿಡ್ತು. ವೆಹಿಕಲ್ ನಾನು ತಲುಪೋಗ್ಲಿ ಲೇಟು. ಸೊ ಇನ್ನು ಆ ಮಸ್ತಿ ಆನೆ ಸುತ್ತ ಇರ್ತದೆ ಅದು ಇದು ಅಂತ ಹೇಳಿ ಅಲ್ಲಿ ಪಾರ ಹಾಕಿದ್ದೇವೆ ಸರ್, ಜನನ್ನ ಬಿಟ್ಟಿದ್ದೇವೆ, 4-5 ನಮ್ಮ ಸ್ಟಾಫ್ನೆಲ್ಲ ಬಿಟ್ಟಿದ್ದೇವೆ. ಇನ್ನೀಗ ರಾತ್ರಿ ಏನು ಮಾಡಕ್ಕಾಗಲ್ಲ. ಬಟ್ ದ ಸಿವಿಯರಿಟಿ ಆಫ್ ದ wound is this much ಅಂತ ಗೊತ್ತಿಲ್ಲ. ಸೊ ಇನ್ನು ಬೆಳಿಗ್ಗೆ ಹೋಗ್ಬಿಡೋಣ ಅಂತ ಹೇಳ್ಕೊಂಡು ಇನ್ನಲ್ಲೇ ನಾನು ಹೋಗಿ ನೋಡ್ಬಿಟ್ಟು ವಾಪಸ್ ಬರ್ತೀನಿ ಅಂತ ಹೇಳುವ ಲೆಕ್ಕದಲ್ಲಿ ಹೋದವನು. ಹಿಂಗೆ ಇದೆ ಬಿಟ್ರೆ ಹಿಂಗೆ ಒಂದು ಪ್ಯಾಂಟು ಇದನ್ನಲ್ಲಿ ಇದೆ ಜರ್ಕಿನ್ನು, ಬೇರೆ ಏನ್ ತಗೊಂಡು ಹೋಗಿಲ್ಲ, ಹಂಗೆ ಹೋಗಿದ್ದು. ಮೈಸೂರು ಡಾಕ್ಟ್ರು ಬಂದಿದ್ರು, ಅವರು ಬಂದವರು ಮೆಡಿಸಿನ್ಸ್ ಇದೆಲ್ಲ ಅವ್ರು ತಂದಿದ್ರು. ಇನ್ನು ಅವರಿಗೆ ಹುಣಸೂರಲ್ಲಿ ಹೋಗಿ ಅರ್ಜೆಂಟ್ ನಾಳೆಗೆ ಇಂಥದ್ದು ಬೇಕು, ಇಂಥ ಔಷಧಿ ಬೇಕು, ಬ್ಯಾಂಡೇಜ್ ಅದು ಇದು ಇದೆಲ್ಲ ತಗೊಂಡ್ ಬರಬೇಕು ಅಂತ ಹೇಳಿ ಅವನ್ನ ಹುಣಸೂರಿಗೆ ಕಳಿಸಿದೆ. ಹೋಗಿ ನೀನು ಅದೆಲ್ಲ ತಗೊಂಡು ಬೆಳಿಗ್ಗೆ ಬೇಗ ಬಾ, ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಅಂತ ಹೇಳಿ ನಾನು ಅಲ್ಲಿ ವೀರನಹೊಸಳ್ಳಿಯಲ್ಲಿ ಅಲ್ಲಿ ಯಾವುದೋ ಒಂದು ಪ್ರೈವೇಟ್ ಲಾಡ್ಜ್ ಇನ್ ದ ಸೆನ್ಸ್ ಇದೆ, ಹಿಂಗೆ ರಿಸಾರ್ಟ್ ಟೈಪ್, ಅಲ್ಲಿ ರೂಮ್ ಒಂದು ಮಾಡಿದ್ರು. ಆ ರೂಮ್ನಲ್ಲಿ ಹಂಗೆ ಇದೆ ಹಾಕಿದ ಬಟ್ಟೆಲಿ ಹಂಗೆ ಮಲ್ಕೊಂಡು, ಚಳಿ ಬೇರೆ ಇತ್ತು, ಆ ಕಂಬಳಿನ ಇದನ್ನ ಹಾಕೊಂಡು ಊಟ ಮಾಡಿ ಅಲ್ಲಿ ಮಲಗಿ ಹಂಗೆ ಎದ್ದು ಬೆಳಿಗ್ಗೆ ಹೋಗಿ ಡ್ರಿಪ್ಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಡ್ರಿಪ್ಸ್ ಕಿವಿಗೆ ಗ್ಲೂಕೋಸ್ ಸ್ಟ್ರೆಂತ್ ಕೊಡ್ಬೇಕಲ್ಲ. ನೋಡುವಾಗ ಒಳ್ಳೆ ಕೆರೆಯಲ್ಲಿ ನೀರು ನಿಂತಿದೆ, ರಕ್ತ ಎಲ್ಲ ಸೋರಿ ಅಂತ ಏಟು ಅಂತ ಹೇಳಿದ್ರೆ ಮೇಜರ್ ವೈನ್ಸ್ ಎಲ್ಲ ಕಟ್ಟಾಗಿರ್ತದೆ. ಇದರಲ್ಲಿ ಬ್ಲಡ್ ಬ್ಲೀಡಿಂಗ್, ಈ ಹೊಟ್ಟೆ ಇದರ ಹತ್ರ ತಿವಿದದ್ದು ಇದು ಎಲ್ಲ ಅದೆಲ್ಲ ಹಿಂಗೆ ತೂಗಿ ಹೋಗಿದೆ. ಕಿವಿಯಲ್ಲೇ ನಮಗೆ ವೈನ್ ಸಿಗೋದು, ಇನ್ನು ಆನೆಯಲ್ಲಿ ಬೇರೆ ಎಲ್ಲೂ ವೈನ್ ಸಿಗೋದಿಲ್ಲ, ಕಿವಿಯಲ್ಲೇ ಸಿಗೋದು. ಇನ್ನೆಲ್ಲ ಚರ್ಮದಲ್ಲ, ಎಲ್ಲೂ ವೈನ್ ಸಿಗೋಲ್ಲ, ಕಿವಿಯಿಂದನೇ ಹಾಕ್ಬೇಕು. ಆಗೋಷ್ಟು ಗ್ಲೂಕೋಸ್ ಲೀಟರ್ ಗಟ್ಟಲೆ ಟ್ಯಾಪ್ ಬಿಟ್ಟಂಗೆ ಜರ ಅಂತ 2 ಕಿವಿಗೂ ಹಾಕಿ 2 ಬಾಟ್ಲು ಒಂದ್ ಸತಿ ಫ್ಲೂಯಿಡ್ ಬ್ಯಾಲೆನ್ಸ್ ಸರಿ ಮಾಡುವ ಅಂತ ತಳ್ತಾ ಇದ್ದೆ. ಫ್ಲೂಯಿಡ್ ತಳ್ತಾ ಇದ್ದೆ, ಅದ್ರ ಜೊತೆ ಕ್ಯಾಲ್ಸಿಯಂ, ಗ್ಲೂಕೋಸ್ ಡಿ, ಗ್ಲೂಕೋಸ್ 25 ಎನರ್ಜಿ ಬೇಕಲ್ಲ ಬಾಡಿಗೆ. ಇದರಲ್ಲಿ ಓವರ್ಲಿ ಹೊಟ್ಟೆ ಪಾಪ ನೋವಲ್ಲಿ ಬೆಲ್ಲ ಒಂದು ಮಾತ್ರ ತಗೊಳ್ತು, ಬೇಸರ ಆಗ್ಬಿಡ್ತು ಇವು ನೋಡಿ. ಅಲ್ಲಿ ನಿಂತ್ಕೊಂಡೇ ಇತ್ತು, ಅದು ಮಲಗಾಗ ಟ್ರೈ ಮಾಡ್ತದೆ. ಕಾಲು ಈ ಅದು ಗೊತ್ತು, ನಾನು ಮಲಗಿಬಿಟ್ರೆ ನನಗೆ ಹೇಳಕ್ ಆಗಲ್ಲ ಅಂತ ಗೊತ್ತಾಗ್ತದೆ. ಮಲಗೋದಿಲ್ಲ. ಸೊ 3 ಕಾಲಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡು ಹಂಗೆ ಪಾಪ ಒದ್ದಾಡ್ತದೆ. ಈ ಕಾಲು ಸಪೋರ್ಟ್ ಕೊಟ್ಟು ಅದು ಕಾಲನೆಲ್ಲ ಇದು ಮಾಡಿ ಅದು ಹೇಳುವಾಗ ಎಲ್ಲ ಕಾಲು ಸಪೋರ್ಟ್ ಬೇಕಲ್ಲ, ಅದು ಗೊತ್ತಿದೆ. ಪೇನ್ ಜೋರಾಗಿರ್ತದೆ. ಬಟ್ ಐ ಪೇನ್ ಕಿಲ್ಲರ್ ಎಲ್ಲ ಹಾಕಿದ್ವಿ ಅಲ್ಲ, ಹಾಕಿದ ಮೇಲೆ ಅದು ಸ್ವಲ್ಪ ಇದಾಗಿ ಒಂದು ಬೆಲ್ಲಾಗೆಲ್ಲ ತಗೊಳ್ತಾ ಪೇನ್ ಕಿಲ್ಲರ್, ಐಡೋಸ್, ಆಂಟಿ ಇನ್ಫ್ಲಮೇಟರಿ ಎಲ್ಲ ಹಾಕಿ, ಆಂಟಿಬಯೋಟಿಕ್ ಇದೆಲ್ಲ ಹಾಕಿ, ಫ್ಲೂಯಿಡ್ ಇಂಪಾರ್ಟೆಂಟ್. ಈಗ ಫ್ಲೂಯಿಡ್ ಲಾಸ್ಟ್ ಲೀಟರ್ ಗಟ್ಟಲೆ ಹೋಗಿರ್ತದೆ, ಇಂಪಾರ್ಟೆಂಟ್. ಅದನ್ನೆಲ್ಲ ಅದಕ್ಕೆ ಇದೆಲ್ಲ ತಳ್ಳಿ ಸ್ವಲ್ಪ ಆನೆ ಸ್ಟೆಬಿಲೈಸ್ ಆಗಲಿ. ಇನ್ನು ನೆಕ್ಸ್ಟ್ ಇದನ್ನ ಫ್ರಾಕ್ಚರ್ನ ರಾಡ್ ಹಾಕಿ ರಾಡ್ ಹೊಡೆದು ಇದನ್ನ ಹೆಂಗೋ ಮಾಡಿ ನೆಕ್ಸ್ಟ್ ನಾವು ಮೈನರ್ ಸೆಡೇಷನ್ ಕೊಡ್ಲೇಬೇಕು ಈ ಕೆಲಸ ಎಲ್ಲ ಮಾಡಬೇಕಾದ್ರೆ. ಅದು ಕೊಟ್ಟು ಮಾಡುವಂತೆಲ್ಲ ಇದು ಮಾಡಿ ಫ್ಲೂಯಿಡ್ ತಳ್ತಾ ಇದ್ದು. 11 ಗಂಟೆ ಹೊತ್ತಿಗೆ ಫ್ಲೂಯಿಡ್ ಹಂಗೆ ಹೋಗ್ತಾ ಇತ್ತು, ಗ್ಲೂಕೋಸ್ ಹೋಗ್ತಾ ಇತ್ತು. ಒಂದ್ಸತಿ ಹೇಳಿ ಇದು ಮಾಡಕ್ಕೆ ಕಳಿಸ್ತು. ಈ ಕಾಲು ಮುರಿದದ ಟಕ್ಕ ಅಂತೇಳಿ ಆ ಮುರಿದ ಸೈಡಿಗೆ ಹಂಗೆ ಒಂದೇ ಸತಿ ಬೀಳ್ತಾನೆ ಆನೆ, ಒಂದೇ ಸತಿ ಬೀಳ್ತು. ಇದ್ದಂಗೆ ನೋಡ್ತೀನಿ ಫ್ಲೂಯಿಡ್ ಬಾಟ್ಲಲ್ಲಿ ರಕ್ತ ಒಂದ್ಸತಿ ಎಳೀತು ವಾಪಸ್ಸು ವೇನಲ್ಲಿ, ಇದರಲ್ಲಿ ಆ ಪೈಪಿಗೆ ರಕ್ತ ಎಳೆದಂಗೆ ಬೇಗ ಡಿಸ್ಕಂಟಿನ್ಯೂ ಮಾಡಿ ಇಬ್ಬಾಳನ ಮೇಲೆ ಹತ್ತಿ ಕಾರ್ಡಿಯೋಪಲ್ಮನರಿ ರಿಸಸ್ಟಿಟೇಷನ್ ತುಳಿರಿ ಬೇಗ ಲಂಗ್ಗೆ ತುಳಿತಾ ಇರಿ, ನಾನು ಇದು ಕೊಡ್ತೀನಿ ರೆಕ್ಸಾ ಲೈಫ್ ಸೇವಿಂಗ್ ಡ್ರಗ್ಸ್, ರೆಸ್ಪಿರೇಟರಿ ಸ್ಟಿಮ್ಯುಲೆಂಟ್ ಎಲ್ಲ ಕೊಡ್ತೀನಿ ಅಂತೇಳಿ ಪುಷ್ ಮಾಡೋಕ್ಕೆ ವೇ ಮಾಡಿ ಅವರು ತುಣಿತಾ ಇದ್ರು ಚೆಸ್ಟ್ ಹತ್ರ. ಹಂಗೆ ಒಂದೇ ಸತಿ ಉಸಿರು ಬಿಟ್ಟೇ ಬಿಡ್ತು. ಅತೀವ ರಕ್ತಸ್ರಾವ ಏನು ಮಾಡೋಕ್ಕಾಗಲ್ಲ. ಬರೀ ನಾವು ಗ್ಲೂಕೋಸ್ ಇದು ತಾನೇ ರಿಪ್ಲೇಸ್ಮೆಂಟ್. ಸೊ ಅದಕ್ಕೆ ತಡ್ಕೊಳಕ್ಕಾಗಲಿಲ್ಲ, ಬ್ಲಡ್ ಲಾಸ್ ಆಗ್ಬಿಡ್ತು. ಅಲ್ಲೇ ಅದು ದಸರಕ್ಕೆಲ್ಲ ನೆಕ್ಸ್ಟ್ ಫ್ಯೂಚರಿಗೆ ಅಂಬಾರಿಗೆ ಅಂತ ಹೇಳಿ ಇಟ್ಟದ್ದು ಇದನ್ನ ಗೋಪಾಲ ಸ್ವಾಮಿನ ಅಂಬಾರಿಗೆ ಅಂತೇಳಿ. ಅಭಿಮನ್ಯು ಅದೇ ಇನ್ನೊಂದು ಸದ್ಯ 3-4 ವರ್ಷದಲ್ಲಿ ಅದು ರಿಟೈರ್ಡ್ ಆಗ್ತದೆ ಇದರಲ್ಲಿ. ಹಾಗೆ ಇದು ಹೆಂಗ್ ಒಂದು 36 40 ಏಜ್ ಗ್ರೂಪ್ದು ಆನೆ. ಸೊ ಇನ್ನೊಂದು 10-20-15 ವರ್ಷಕ್ಕೆ ತಾಕತ್ತಿದೆ, ಒಳ್ಳೆ ಆನೆ, ಸೈಜು ಎಲ್ಲದರಲ್ಲಿ ಗಾತ್ರ ಎಲ್ಲದರಲ್ಲಿ ಚೆನ್ನಾಗಿದೆ. ಸೊ ಮುಂದಕ್ಕೆ ಅಂಬಾರಿಗೆ ಅಂತ ಹೇಳೋ ಒಂದು ಹೆಸರು ಅದಕ್ಕೆ ಒಂದು ಕೊಟ್ಟಿದೆ, ಇದಕ್ಕೆ ಒಂದು ಅಂಬಾರಿಗೆ ಅಂತ ಹೇಳುವಂಥದ್ದು ಆಗ್ತದೆ ಅಂತ. ಈಗ ಪ್ರಶಾಂತದಿಗೆ ಇಲ್ಲಿ ಒಂದಿದೆ, ನಮಗೆ ದುಬಾರಿಯಲ್ಲಿ ಒಂದಿದೆ. ಇನ್ನು ಅದನ್ನ ಸ್ಟಡಿ ಮಾಡಬೇಕು. 100 ವರ್ಷ ಕ್ಯಾಪ್ಟಿವ್ ಕಂಡೀಷನ್ ಅಲ್ಲಿ ಆನೆ ತಾಕತ್ನಲ್ಲಿ 80-100 ಎಲ್ಲ ಬರ್ತದೆ. ಸಾಧಾರಣ ಆವರೇಜ್ ಏಜ್ 60 ವರ್ಷ ಅಂತ ಹೇಳ್ಬೋದು, ಆವರೇಜ್ ತಕೊಂಡ್ರೆ ನಮ್ಮ ಹಾಗೆ. ಬಟ್ ನಮ್ಮ ಕ್ಯಾಂಪ್ ಕಂಡೀಷನ್, ಕ್ಯಾಪ್ಟಿವ್ ಕಂಡೀಷನ್ ಅಲ್ಲಿ ಕಾಡಿನಲ್ಲಿ ಅವು ಮರ, ಕಲ್ಲು, ಮಣ್ಣು, ಚಕ್ಕೆ ಗಿಕ್ಕೆ ಅದು ಇದನ್ನೆಲ್ಲ ಜಗಿಬೇಕು ಮಾಡಬೇಕು. ಸೊ ಹಲ್ಲುದು ಸವೆತ ಹೆಚ್ಚಿರ್ತದೆ, ವೇರ್ ಅಂಡ್ ಟೇರ್ ಆಫ್ ದಿ ಟೀತ್. ಸೊ ಆಗ ಹಲ್ಲು ಸೌದೋಗ್ಬಿಟ್ಟ ಮೇಲೆ ಅಲ್ಲಿ ಆನೆಗಳಲ್ಲಿ ಲೈಫ್ ಸ್ಪ್ಯಾನ್ ಅಲ್ಲಿ 5 ಸೆಟ್ ಹಲ್ಲು ಬರ್ತದೆ. ಮೊದಲನೇದು ನಮ್ಮಲ್ಲಿ ಅದು ಮಿಲ್ಕ್ ಟೀತ್ ಅಂತ ಹೇಳ್ತೀವಲ್ಲ, ಮಕ್ಕಳಿಗೆ ಒಂದು ಹಲ್ಲು ಬಿದ್ದು ಒಂದಲ್ಲು ಬರ್ತದೆ. ನಮಗೆ ಒಂದಲ್ಲು ಬಿದ್ದ ಮೇಲೆ ಪರ್ಮನೆಂಟ್ ಬರೆದು ಬಿಡ್ತದೆ, ಅದು ಲೈಫ್ ಲಾಂಗ್.
ಬಟ್ ಆನೆಗೆ ಹಂಗಲ್ಲ, 5 ಸೆಟ್ ಬರ್ತದೆ. ಹುಟ್ಟಿದಾಗ ಒಂದು ಮಿಲ್ಕ್ ಟೀತ್ ಅಂತ ಇರ್ತದೆ, ಅದು ಹೋದ್ಮೇಲೆ ಪರ್ಮನೆಂಟ್ ಟೀತ್ ಒಂದು ಸೆಟ್ ಸ್ಟಾರ್ಟ್ ಆಗ್ತದೆ, ಅದು ಒಂದು 10 ವರ್ಷ ಬರ್ತದೆ, ಅಲ್ಲಿಂದ ಇನ್ನೊಂದು ಸೆಟ್ ಸ್ಟಾರ್ಟ್ ಆಗ್ತದೆ, ಅದು ಇನ್ನೊಂದು 16 ವರ್ಷ ಬರ್ತದೆ, ಅಲ್ಲಿಂದ ಇನ್ನೊಂದು ಸೆಟ್ ಸ್ಟಾರ್ಟ್ ಆಗ್ತದೆ. ಹಾಗೆ ಕೊನೆಯ ಸೆಟ್ಟು 5ನೇ ಸೆಟ್ಟು ಒಂದು 45ನೇ ವಯಸ್ಸಿಗೆ 40-45 ವಯಸ್ಸಿಗೆ ಅದು ಬರ್ತದೆ. ಅಲ್ಲೇ ಎಷ್ಟು ಸಮಯ ಅದು ಸಾವುದು ಉಳಿತದೆ ಅಷ್ಟರವರೆಗೆ ಆಗ್ತದೆ. ಬಟ್ ನಮ್ಮ ಕ್ಯಾಪ್ಟಿವ್ ಕಂಡೀಷನಲ್ಲಿ ನಾವು ಹೆಚ್ಚು ಮುದ್ದೆ, ಮೇಜರ್ ಆಹಾರ, ಈಸಿಯಾಗಿ ಡೈಜೆಸ್ಟ್ ಮಾಡುವಂಥದ್ದು, ಟಾನಿಕ್, ಮಿನರಲ್ ಪೌಡರ್ಸ್ ಇಂಥದ್ದೆಲ್ಲ ಕೊಡ್ತೀವಿ. ಸೊ ಕಾಡಿನ ಆಹಾರ ಅದು ಜಗಿಯೋದು ಮಾಡೋದು ಇಂಥದ್ದು ಅವಲಂಬಿತ ಸ್ವಲ್ಪ ಕಡಿಮೆ ಇರ್ತದೆ ಕಂಪ್ಯಾರಿಟಿವ್ಲಿ. ಸೊ ಇದರಷ್ಟು ಅದರಲ್ಲಿ ಕಡಿಮೆ ಆಗ್ತದೆ. ಅಮ್ಮಿ ಅಂತ ಒಂದು ಆನೆ ಇತ್ತು, ಹೆಣ್ಣಾನೆ, ದುಬಾರಿಯಲ್ಲಿ, ಅದು ಸುಮಾರು 80-86 ವರ್ಷದ ಏನೋ ಬದುಕಿದೆ.